ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ಬ್ರ್ಯಾಂಡ್ ನ್ಯೂ ವ್ಲಾಗ್. ಇವತ್ತು ಎದ್ದಾಯಿತು, ಎದ್ದು ರೆಡಿಯಾಗಿ ಒಂದು ಕಪ್ ಹಾಲು ಕುಡಿದು ಇವಾಗ ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಜಿಮ್ಗೆ. ಸೊ ಜಿಮ್ ಮುಗಿಸ್ಕೊಂಡು ಇವತ್ತಿನ ದಿನ ಏನಿದೆ ನೋಡೋಣ. ಇವತ್ತು ಮೋಸ್ಟ್ ಪ್ರಾಬ್ಲಿ ನನ್ನ ತಮ್ಮ ಬರ್ತಾನೆ. ನನ್ನ ತಮ್ಮ ಬಂದರೆ ಅವನಿಗೆ ಗಾಡಿ ಹೇಳ್ಕೊಡೋದಿದೆ ಅನ್ಕೊತೀನಿ. ಸೊ ನೋಡೋಣ, ಲೆಟ್ಸ್ ಗೋ ಸ್ಟಾರ್ಟ್ ದ ಡೇ. ಸೊ ಗೈಸ್, ಮುಗೀತು ವರ್ಕೌಟು. ಒಳ್ಳೆ ಕಾರ್ಡಿಯೋ ಸೆಷನ್. ಫುಲ್ ಬೆಲ್ತ್ ಸುಸ್ತಾಗೋದೆ. ಸದ್ಯ ಇವತ್ತು ಕರೆಕ್ಟಾಗಿ ಆಯಿತು. ಇವತ್ತು ಆ್ಯಕ್ಚುಲಿ ಚೆಸ್ಟೇ ಮಾಡಿಸಿದ್ರು, ಡೈರೆಕ್ಟು ವರ್ಕೌಟ್ ಸ್ಟಾರ್ಟ್ ಮಾಡಿದ್ರು ಇವತ್ತು. ಸೊ ನೈಸ್, ಫೀಲಿಂಗ್ ಗ್ರೇಟ್. ಹೋಗೋಣ. ಸೊ ನೆಕ್ಸ್ಟ್ ನನ್ನ ತಮ್ಮ ಬರ್ತಾಯಿದ್ದಾನೆ, ಈಗ ಅಂದಿವೆ. ಸೊ ಸಿಗ್ತೀನಿ, ಅವ್ನು ಬಂದಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ವಿತ್ ಕಂಟಿನ್ಯೂ ನೆಕ್ಸ್ಟ್ ಏನು ಕೆಲಸ ಇದೆಯೋ ಅದನ್ನು ನೋಡಿ. ಗೈಸ್, ನಾನು ಬಂದೆ ಜಿಮ್ಮಿಂದ, ತೋರಿಸ್ತೀನಿ ಇವರಿಬ್ಬರು ಏನು ಮಾಡ್ತಿದ್ದಾರೆ ಅಂತ. ಬಂದವನೊಬ್ಬ ಇಲ್ಲಿ ಬಿತ್ಕೊಂಡವನೆ, ಇನ್ನೊಬ್ಬ ಅಲ್ಲಿ ಕೂತ್ಕೊಂಡು. ಲೇ, ಎಂತಕ್ಕೋ ಬಂದೆ ನೀನು? ಹಾಂ, ಎಂತಕ್ಕೆ ಬಂದೆ ನೀನು? ನಾನು ನೀನೇನೋ ಹೇಳ್ಕೊಡ್ತೀನಿ ಅಂತ ಬಂದೆ. ಹಾಂ, ಏನು ಮಾಡ್ತಿದ್ಯಾ? ನೀನೇನು ಮಾಡ್ತೀನಿ, ನೀನೇ ರೆಡಿ ಆಗಿಲ್ಲ, ಹೋಗೋ. ಕರೆಕ್ಟ್. ನನಗೆ ಕಾಯ್ತಾ ಇದ್ದಾರೆ. ಹೋಗ್ಬಿಟ್ಟು ಫಸ್ಟ್ ಒಂದು ಶವರ್ ತೊಗೊಂಡು ತಿಂಡಿ ತಿನ್ಕೊಂಡು ಆಮೇಲೆ ಮುಂದಿನ ಕೆಲಸ ನೋಡುವ. ಗೈಸ್, ಫೈನಲಿ ಇವನು ಬಂದಿದ್ದಾನೆ. ಇವತ್ತು ಏನಕ್ಕೆ ಬಂದಿದ್ದಾನೆ ಅಂದರೆ ಇದಕ್ಕೆ ಕಾರ್ ಓಡಿಸ್ಬೇಕಂತ. ಅವನಿಗೆ ತುಂಬ ಅದು ಕಲಿತಾ ಇದ್ದ ಮುಂಚಿಂದ. ಸೊ ಆ ಕಲ್ತಿರೋದನ್ನು ಇವಾಗ ಒಂದು ರೌಂಡ್ ಪ್ರಾಕ್ಟೀಸ್ ಮಾಡೋಣ ಅಂತ. ಇವನು ಓಡಿಸ್ತಾನಂತೆ, ನೋಡೋಣ. ಏನಪ್ಪ ಮಾಡ್ತೀಯ ಫಸ್ಟು ಅಣ್ಣ? ಸೀಟ್ ಬೆಲ್ಟ್ ಹಾಕ್ತೀವಿ. ಹಾಂ, ಆಮೇಲೆ ಸೀಟ್ ಬೆಲ್ಟೇ ಸಿಗ್ತಾ ಇಲ್ವಲ್ಲ. ಸೇಫ್ಟಿ ಫಸ್ಟು. ಇದು ನೆಟ್ಟಿಗೆ ಹಾಕು. ಹಿಂಗೆ ಆ್ಯಕ್ಸಿಲೇಟ್ರು. ಯಾವುದಪ್ಪ ಆ್ಯಕ್ಸಿಲೇಟ್ರು? ಇದು. ಹಾಂ, ಇದು ಬ್ರೇಕು. ಹಾಂ, ಇದು ಕ್ಲಚ್ಚು. ಹಾಂ, ಆಮೇಲೆ ಕರೆಕ್ಟ್ ಅಲ್ವಾ? ಹಾಂ, ಇದು ಗೇರ್ ಬಾಕ್ಸು. ಗೇರ್ ಬಾಕ್ಸ್ ಅಲ್ಲಪ್ಪ, ಗೇರು. ಗೇರು. ಇದು ಹ್ಯಾಂಡ್ ಬ್ರೇಕು. ಹಾಂ, ಅಷ್ಟೇ ಅಲ್ವಾ? ಇವಾಗ ಫಸ್ಟ್ ಏನು ಮಾಡಬೇಕು? ಗಾಡಿ ಸ್ಟಾರ್ಟ್ ಮಾಡಬೇಕು. ಹಾಂ, ಮಾಡು. ಅಣ್ಣ ಕ್ಲಚ್ ಹಿಡಿದ್ಬಿಟ್ಟು ಸ್ಟಾರ್ಟ್ ಮಾಡು. ಸೊ ಇವನಿಗೆ ಬರುತ್ತೆ ಓಡ್ಸೋಕ್ಕೆ. ಸೊ ಒಂದು ಸ್ವಲ್ಪ ಹೊತ್ತು ಓಡಿಸ್ಲಿ, ಆಮೇಲೆ ವಾಪಸ್ ಹಾಕ್ಲಾ ಫಸ್ಟಿಗೆ? ಹಾಂ, ಫಸ್ಟ್ಗೆ ಹಾಕು ಹ್ಯಾಂಡ್ ಬ್ರೇಕ್. ಇವನಿಲ್ಲೇ ರೋಸ್ಟ್ ಮಾಡ್ತೀನಿ. ಸೊ ಸಿಗೋಣ, ಹೋಗ್ತಾ ಹಂಗೆ ತೋರಿಸ್ತೀನಿ. ಫೈನಲಿ ಓಡಿಸ್ತಾ ಇದ್ದಾನೆ, ಪರವಾಗಿಲ್ಲ. ನಾಪ್ಕ ಇದೆ ಸ್ವಲ್ಪ. ಏಯ್ ಬ್ರೇಕ್ ಹಿಡಿಬೇಡ ಹಂಗೆ. ಯಾಕೆ ಎಲ್ಲ ತರ್ಡ್ಗೆ ಹೋಗ್ತಾ ಇದೆ. ಫಸ್ಟ್ಗೆ ಹಾಕು. ಹಾಂ, ನಡಿ. ರೈಟಾ ಲೆಫ್ಟಾ? ರೈಟ್. ಇಂಡಿಕೇಟ್ರ್ ಹಾಕು. ಕಟ್ ಮಾಡು. ಹಾಂ, ಸ್ಲೋ ಮಾಡು ಗಾಡಿನ. ವಾಪಸ್ ಬಾ, ಈ ಕಡೆ ಬಾ, ನಡಿ. ಹಾಂ, ಸರಿ ತಗೋ. ಸ್ಟ್ರೈಟ್. ಚಲೋ, ಪರವಾಗಿಲ್ಲ. ವೆಲ್ ಡನ್. ನಾಪ್ಕ ಇದೆ. ಅಣ್ಣ ಮುಂದೆ ನೋಡ್ಕೊಂಡು ಗಾಡಿ ಓಡಿಸಲೇ. ಸೊ ಅವ್ನು ಓಡಿಸಿದ್ದಾಯಿತು, ಪರವಾಗಿಲ್ಲ, ಚೆನ್ನಾಗಿ ಓಡಿಸ್ತಾ. ಇವಾಗ ಇವನು ಓಡಿಸ್ತಾ ಇದ್ದಾನೆ. ಸ್ಟಾರ್ಟ್ ಮಾಡೋಣ ಗಾಡಿನ. ಇದು ಆನ್ ಮಾಡೋದು ಬ್ಲೂಟೂತ್. ಅದು ಇವಾಗ ಇವನ ಕೆಲಸ ಸಾಂಗ್ ಹಾಕೋದು. ಬ್ಲೂಟೂತ್ ಆನ್ ಆಗೇ ಇದೆ. ಸ್ಲೋ ಇರೋ ಫಸ್ಟ್ ಗೇರ್ಗೆ ಹಾಕಿ. ಫಸ್ಟ್ ಆರಾಮಾಗಿ ತಗೋ. ಓಕೆ, ಇವನು ಓಡಿಸ್ಲಿ ಸ್ವಲ್ಪ ಹೊತ್ತು. ಮೂವ್ ಮಾಡಂಗೆ ರೈಟ್ಗೆ ಹೋಗಿ ಆ ಕಡೆ. ಸ್ಲೋ ಹೋಗ್ಲಿ. ಏನೋ ಇದ್ರ ಹೆಸರು? ಟಿಪಿಲಿಂಗ್. ಸ್ಟ್ರೈಟ್ ಹೋಗು. ಓಡಿಸ್ಲಿ. ಸಿಗೋಣ, ಹಿಂಗೆ ನಿಮಗೆ ಸಿಗ್ತೀನಿ. ನಾವು ನೋಡಿಸ್ತಾ ಇರೋದು. ಗೈಸ್, ಇವರು ಅಡುಗೆ ಮಾಡೋಕ್ಕೆ ಏನು ಮಾಡೋಣ ಅಂತ ಕೇಳಿದ್ರೆ, ಅಣ್ಣ ಕೋಕೋನಟ್ ರೈಸ್ಗೆ ಇದೆಲ್ಲ ಹಾಕ್ತಾನಂತೆ. ಏನೇನು ಹಾಕ್ತೀವಿ ಹೇಳಪ್ಪ ನೀನು ಕೋಕೋನಟ್ ರೈಸ್ಗೆ? ಚಕ್ಕೆ ಲವಂಗ. ಹಾಂ, ಅದೆಲ್ಲ ಓಕೆ. ಈರುಳ್ಳಿ ಟೊಮೆಟೊ ಹಾಕ್ತಾನಂತೆ ಗೈಸ್ ಕೋಕೋನಟ್ ರೈಸ್ಗೆ. ಬಟಾಣಿ ಕೋಕೋನಟ್ ಪಲಾವ್. ಬಟಾಣಿ ಓಕೆ ಒಂದು ಪಕ್ಷ.
ಕೋಕೋನಟ್ ಪಲಾವ್ ರೈಸ್. ಅದನ್ನ ಹೇಳು. ಕೋಕೋನಟ್ ರೈಸ್ ಅಂದರೆ ಬೇರೆ. ಇವಾಗ ನಾನು ಮಾಡ್ತೀನಿ ಅದು ಕೋಕೋನಟ್ ರೈಸ್. ಚಿತ್ರಾನ್ನ. ಸೊ ಮಾಡೋಣ. ಒಂಥರ ಚಿತ್ರಾನ್ನನೇ ಚಿತ್ರಾನ್ನ ಬಂದ. ಇವತ್ತಿಗೆ ಇವನೇ ಹೆಲ್ಪಿಂಗ್ ಹ್ಯಾಂಡ್, ಹೆಲ್ಪ್ ಮಾಡಿ. ಸೊ ಓಕೆ, ಇವಾಗ ಮಾಡೋಣ. ಓಕೆ ಗೈಸ್, ಇವಾಗ ಅನ್ನಕ್ಕೆ ಇಟ್ಟಿದ್ದಾಯ್ತು. ಇವಾಗ ಮಾಡೋ ಕೆಲಸ ಒಂದೊಂದಲ್ಲ. ಸದ್ಯಕ್ಕೆ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಅದೊಂಚೂರು ಅನ್ನ ಆಗಲಿ, ಅದೇ ಟೈಮ್ಗೆ ಒಂಚೂರು ಕಾಯಿ ತುರ್ಕೋಬೇಕು. ಕಾಯಿ ಇದೆ, ಕಾಯಿ ಹೊಡ್ಕೊಳ್ಳೋಣ. ಕಾಯಿ ಹೊಡೆದಿದ್ದಾಯ್ತು. ಇವಾಗ ಕಾಯಿ ತುರಿಯೋ ಟೈಮ್. ಇವಾಗ ಇವನೇ ತುರಿಬೇಕು ಕಾಯಿನ. ಬಾಪ ನೋಡಿ ಮನೆಗೆ ಬಂದಿರೋ ಕೆಲಸ ಮಾಡಿಸ್ತಾವ ನೀವು. ಗೆಸ್ಟ್ ಅಲ್ಲಪ್ಪ, ಮನೆಗೆ ಬಂದಿರೋ ಕೆಲಸ ಮಾಡಿಸ್ತಾವ. ನೀನ್ ಗೆಸ್ಟ್ ಆಗಿದ್ರೆ ನಿನ್ ಕೈಲಿ ಕೆಲಸ ಮಾಡಿಸ್ತಾ ಇರ್ಲಿಲ್ಲ. ನೀ ಯಾವ ಗೆಸ್ಟ್ ಹೇಳು? ಇನ್ನೊಬ್ಬ ಅಲ್ಲಿದ್ದಾನೆ, ಅಷ್ಟು ದೂರದಿಂದ ಬಂದಿ. ಇನ್ನೊಬ್ಬ ನೋಡಿ ಅಲ್ಲಿ ಕೂತ್ಕೊಂಡಿದ್ದಾನೆ, ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾನೆ. ಕಾಯಿ ಕೊಟ್ಬಿಟ್ರೆ ಇವನಾದ್ರೂ ಪರವಾಗಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಕ್ ಬಂದಿದ್ದಾನೆ. ಕೊಡ್ತೀನಿ ರಾಪ, ಒಂದು ನಿಮಿಷ. ಕೋಕೋನಟ್ ರೈಸ್ ಮಾಡಿದೆ. ಹಂಗೆ ಮ್ಯಾಂಗೋ ಇತ್ತು, ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೀನಿ. ತಿನ್ಬಿಟ್ಟು ಹೇಳಪ್ಪ ಹೆಂಗಾಗಿದೆ ಅಂತ. ಸೊ ಹೌ ಇಸ್ ಇಟ್? ಗುಡ್. ಇದೆಯಾ? ನೈಸ್. ಥ್ಯಾಂಕ್ ಯು. ಸೊ ನಾವು ಸ್ವಲ್ಪ ತಿನ್ನೋಣ, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಇಟ್ಸ್ ಟೈಮ್ ಟು ಸೇ ಬಾಯ್ ಬಾಯ್. ಬಾಯ್ ಸಿಗೋಣ. ನಾನು ಹೊರಟ. ಬಾಯ್. ಸೊ ಹಂಗೆ ನಾವು ಹೊರಡೋಣ. ನಂದು ಎಲ್ಲ ರೆಡಿಯಾಗಿದೆ. ಬ್ಯಾಗು, ಆಮೇಲೆ ಆ್ಯಸ್ ಯೂಶುವಲ್ ಕೀಸ್, ನೆಕ್ ಬ್ಯಾಂಡು, ಕೀಸ್ ತಗೊಂಡಾಯ್ತು. ಮನೆ ಕೀ ಎಲ್ಲಿಟ್ಟ? ಸೊ ಇದೊಂದು ಮನೆಗೆ ಗಾಡಿಗಳದ್ದು ಕೀ, ಆಮೇಲೆ ಬ್ಯಾಟ್ ಆ್ಯಂಡ್ ಹೆಲ್ಮೆಟ್ ತೊಗೊಂಡು ಹೊರಡೋಣ. ಓಕೆ, ಹೋಗಿ ನಿಮ್ಮ ಕಾಲೇಜ್ಗೆ ಹೋಗಿ ಸಿಗ್ತೀನಿ. ಇಷ್ಟು ಚಂದನ್ ಹೊರಟ. ಬಟ್ ನನಗೆ ಒಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಇವತ್ತು ಎಲ್ಲೂ ಶೂಟ್ ಮಾಡೋಕ್ಕಾಗಿಲ್ಲ. ನಾನು ನಿಮಗೇನು ಬ್ಯಾಡ್ಮಿಂಟನ್ ಆಡ್ತಾಯಿದ್ದೆ, ಅಲ್ಲಿ ಸ್ವಲ್ಪ ಶೂಟ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಯಾರ್ಯಾರೋ ಇದ್ದರು, ಅಲ್ಲಿ ಶೂಟ್ ಮಾಡೋಕ್ಕೂ ನನಗೂ ಮನಸ್ಸಿರಲಿಲ್ಲ. ಯಾಕೆಂದರೆ ಇವತ್ತು ಫುಲ್ ಕಾನ್ಸಂಟ್ರೇಷನ್ ಆಡೋದ್ರ ಮೇಲೆ ಇತ್ತು. ಬಟ್ ಸಖತ್ತಾಗಿ ಆಡಿದ್ವಿ ಇವತ್ತು ಮುಗಿಸ್ಕೊಂಡು. ಸೊ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಸಿಗೋಣ. ಚಂದನ್ ಹೊರಟಾಯಿತು, ಚಂದನ್ ಬಿಟ್ಬಿಟ್ಟು ಇವತ್ತು ಬ್ಯಾಟ್, ಹೆಲ್ಮೆಟ್
ಇವತ್ತು ಇದಕ್ಕೆ ಲೈಬ್ರರಿಗೆ ಹೋಗಿಲ್ಲ, ಯಾಕೆಂದರೆ ನನಗೆ ಒಂದು ಸ್ವಲ್ಪ ID ಕಾರ್ಡ್ ಮರ್ತೋಗಿದೆ ಇವತ್ತು ನನ್ನ ಮನೇಲಿ. ID ಕಾರ್ಡ್ ಮರ್ತಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಸೊ ಸಿಗೋಣ, ನಿಮಗೆ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಗಾಡಿ ಸ್ವಲ್ಪ ಟ್ರಾಫಿಕ್ ಇದೆ. ಗೈಸ್ ಬಂದೆ ಮನೆಗೆ. ನೋಡಿ ಕಂಪ್ಯೂಟರ್ ಟೇಬಲ್ ಯಾವ ರೇಂಜಿಗೆ ಇಟ್ಕೊಂಡಿದ್ದೀನಿ. ಫುಲ್ ಗಲೀಜು ಹೋಗಿದೆ. ಇದೆಲ್ಲ ನನ್ನ ಎಕ್ಸಾಮ್ ಟೈಮ್ದು. ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟು ಒಂಚೂರು ಸಾಫ್ಟ್ವೇರ್ ಹಾಕೋಣ, ಇದಕ್ಕೆ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಇವತ್ತು. ಫೈನಲಿ ಹೆಂಗಿತ್ತು ಹೆಂಗಾಯಿತು. ಸೊ ಆನ್ ಮಾಡೋಣ ಇದನ್ನು. ಈ ಟೇಬಲು ಗಲೀಜಾಗಿದೆ. ಸೊ ಅದು ನನ್ನ ಪ್ರಾಜೆಕ್ಟು. ಇವೆಲ್ಲ ಒಂಚೂರು ಐಟಮ್ಸ್ ಆ ಥರದ್ದೇ ಇತ್ತು. ಸೊ ಅದೆಲ್ಲ ತೆಗೆಯೋಣ. ಸೊ ನಾಳೆ ನಾಡಿದ್ರಲ್ಲಿ ಯಾವತ್ತಾದರೂ ಫ್ರೀ ಮಾಡಿಕೊಂಡು ಇಡೀ ರೂಮ್ನ ರೌಂಡ್ ಕ್ಲೀನ್ ಮಾಡಬೇಕು. ಯಾಕಂದರೆ ತುಂಬ ಗಲೀಜಾಗಿ ಇಟ್ಕೊಂಡಿದ್ದೀನಿ ರೂಮ್ನ. ಒಂದು ದಿನ ಫ್ರೀ ಮಾಡಿಕೊಂಡು ರೂಮ್ ಕ್ಲೀನ್ ಮಾಡೋಣ. ನನ್ನ ರೂಮ್ ಓವರಾಲ್ ಪರಿಸ್ಥಿತಿ ನೋಡ್ಬಿಟ್ರೆ ಯಾರಾದರೂ ಮಕ್ಕೋಗಿದ್ದಾರೆ, ಏನು ಹಿಂಗೆ ಇಟ್ಕೊಂಡಿದ್ಯಾ ರೂಮ್ ಅಂತ. ಸೊ ಮಾಡೋಣ. ಮುಗಿಸ್ಬಿಟ್ಟು ಇವಾಗ ಹೇಳ್ದಂಗೆ ಇದು ಮಾಡಿಬಿಟ್ಟು ಅದರಲ್ಲಿ ಸಾಫ್ಟ್ವೇರ್ ಬರುತ್ತೆ ಇಲ್ಲ ಒಂಚೂರು ಚೆಕ್ ಮಾಡೋಣ. ಇಲ್ಲಾಂದರೆ ಅದಕ್ಕೆ ಹಾಕ್ಸ್ಕೋಬೇಕು, ಅದ್ರದ್ದು ಒಂಚೂರು ಕೆಲಸ ಇದೆ. ಸೊ ಇವಾಗ ನಮಗೆ ಲ್ಯಾಪ್ಟಾಪು ತೆಗಿತೀನಿ. ಲ್ಯಾಪ್ಟಾಪು ತೆಗೆದುಬಿಟ್ಟು ನೋಡ್ತೀನಿ ಯಾವುದ್ರಲ್ಲಿ ಅದರಲ್ಲಿ ಮುಗಿಸ್ತೀನಿ ಮತ್ತು ಎಡಿಟಿಂಗ್ ನೋಡೋಣ. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಬೇಕಂತ ತುಂಬ ಆಸೆ. ಯಾಕಂದರೆ ಇದು ನಮ್ಮಪ್ಪ ನಾನು ಓದ್ತಾ ಇರ್ಬೇಕಾದ್ರೆ ಕಷ್ಟಪಟ್ಟು ತಂದಿದ್ದರು. ಸೊ ನಾನು ಅದನ್ನು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ SSD ಇದೆಲ್ಲ ಹಾಕಿಸಿ ನಾನು ಸ್ವಲ್ಪ ಖರ್ಚು ಮಾಡಿ ಅದನ್ನು ನಮ್ಮಪ್ಪನೇ ಖರ್ಚು ಮಾಡಿದರು. ಬಟ್ ನಾನು ಸ್ವಲ್ಪ ನೋಡಿ ಮಾಡಿ ಅದನ್ನು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗೊತ್ತಿರೋದನ್ನೆಲ್ಲ ಕರೆಸಿ ಎಲ್ಲ ಮಾಡಿ ನನ್ನ ಸೇವಿಂಗ್ಸ್ ಹಾಕಿ ಒಂಚೂರು ರೆಡಿ ಮಾಡಿಸಿದ್ದೀನಿ. ಅದೆಲ್ಲ ಅದೊಂದು ಸ್ವಲ್ಪ ರೆಡಿಯಾಗಿರೋದು ಯೂಸ್ ಮಾಡಲಿಲ್ಲ ಅಂತ ಅಂದರೆ ಹೊಟ್ಟೆ ಉರಿಯುತ್ತೆ. ಸೊ ಇವಾಗ ನೋಡ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ವಿಡಿಯೋ ಎಡಿಟಿಂಗ್ ಮುಗಿಸಿ ಅದು ಅಪ್ಲೋಡ್ಗೆ ಹಾಕೋಣ ಅಂತ ನೋಡ್ತಾಯಿದ್ದೆ. ಬಟ್ ಆಗಲಿಲ್ಲ. ಯಾವ ಗ್ಯಾಪಲ್ಲಿ ಮಲ್ಕೊಂಡೆ ಅಂತಲೇ ಗೊತ್ತಿಲ್ಲ. ಸೊ ಎದ್ದಿದ್ದೀನಿ ಇವಾಗ. ಸೊ ನಿನ್ನೆ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದ್ಯಾಟ್ ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಸಿಗೋಣ. ಹೋಪ್ ಯು ಲೈಕ್ ದ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.